ನಾನು ಎಷ್ಟು ದಿನದ ಗಡುವು ತಗೊಂಡಿಗೇನೋ ಅಷ್ಟು ದಿನದಲ್ಲಿ ಖಂಡಿತ ನಿನಗೆ ಕೊಟ್ಟಿರೋ ಮಾತು ನಾನು ನೆರವೇರಿಸ್ತೀನಿ. ವಿಧಿದೊಂಬರಾಟಕ್ಕೆ ನರ ನರಳುತ್ತ ಉರುಳುತ್ತಲಿದೆ ಬದುಕೆ, ದುರ್ಜನರ ಸ್ವಾರ್ಥಕ್ಕೆ ಅಳುತ್ತಳುತ್ತಲೆ ಮುಳುಗುತ್ತಲಿದೆ ಭಯಕ್ಕೆ. ಹಾಯ್ ಅಜಿತ್. ಅಜಿತ್ ಕಾಫಿ. ಸುಳ್ಳು ಭರವಸೆಯ ಬದುಕಿನ ಬಂಡಿ ಎಲ್ಲಿ ನಿಲ್ಲುವುದಯ್ಯ, ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ ಮೋಸ ಅನ್ನೋ ಮಾಯೆ. ಗೆಜ್ಜೆ ಕಟ್ಟಿ ಕುಣಿದಾಡುತ್ತೈತೆ ಸಾವು ಎಂಬೋ ಛಾಯೆ. ಕೆಡುಕಿನ ಜನಗಳ ಭೋರ್ಗರೆತ ಎತ್ತಣ ಹೊಯ್ದಿದೆ ಈ ಸೆಳೆತ, ಬದುಕಿನ ಬವಣೆಯ ಈ ತಿರುಳ ತಿಳಿದವರಾರೋ ಮರುಳ, ತಿಳಿದವರಾರೋ ಮರುಳ, ಜವನು ಎಸೆಯೋ ಈ ಉರುಳ. ಏನು ಯೋಚನೆ ಮಾಡ್ತಿದ್ಯಾ? ಸದ್ಯಕ್ಕೆ ನನ್ನ ತಲೆಯಲ್ಲಿ ಇರೋದು ಭೂಮಿ ಮಾತ್ರ ಸತ್ಯಣ್ಣ. ತಲೆಯಲ್ಲಿ ಉಳಿಸ್ಕೊಂಡಿದ್ಯಾ? ಅದು ಜಾರಿ ಹೃದಯಕ್ಕೆ ಬರೋ ಥರ ನೋಡ್ಕೋಬೇಕು. ಹಾಂ, ಏನಿಲ್ಲ, ಏನು ಯೋಚನೆ ಮಾಡ್ತಿದ್ದೆ ಅಂತ ಕೇಳಿದೆ. ಪಾಪ ಭೂಮಿ ತುಂಬ ಡಲ್ ಆಗಿದೆ. ಆಗದೆ ಇರ್ತಾಳ? ಒಂದು ವಾರದಲ್ಲಿ ಅವಳು ನಿರ್ದೋಷಿ, ಅವಳ ಮೇಲೆ ಬಂದಿರೋ ಆರೋಪನ ಪ್ರೂವ್ ಮಾಡಿ ಖುಲಾಸೆ ಮಾಡ್ತೀನಿ ಅಂತ ಹೇಳಿದ್ದೆ. ಇದು 6ನೇ ದಿನ. ಇನ್ನು ಒಂದು ದಿನದಲ್ಲೆಲ್ಲ ಆಗಿಬಿಡುತ್ತಾ? ಸತ್ಯಣ್ಣ, 1000 ಮೆಟ್ಲು ಹತ್ತಿದ್ರೆ ಬೆಟ್ಟದ ಮೇಲೆ ಇರ್ತೀವಿ ಅಂದಾಗ ಬೆಟ್ಟ ಹತ್ತದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಮ್ಮ ಕಣ್ಮುಂದೆ ಇರೋ ಮೆಟ್ಲು ಹತ್ತ ಯೋಚನೆ ಮಾಡಬೇಕು. ಇಡೋ ಪ್ರತಿ ಹೆಜ್ಜೆನೂ ಬೆಟ್ಟದ ಹತ್ರಕ್ಕೆ ಕರ್ಕೊಂಡು ಹೋಗ್ತಾ ಇರತ್ತೆ. ಇಲ್ಲಾಗೋದು ಅದೇ. ಅಲ್ಲಪ್ಪ, ಆ ರಿಸೆಪ್ಷನ್ ವಂಶನೆಲ್ಲ ಜಾಲಾಡ್ಬಿಟ್ಟೆ. ಅವಳನ್ನ ನಿರಪರಾಧಿ ಅನ್ನೋದು ಬಿಡು, ಇವನು ಅಪರಾಧಿ ಅನ್ನೋದಕ್ಕೆ ಏನಿದೆ ನಿನ್ನ ಹತ್ರ ಸಾಕ್ಷಿ? ಸಿಗುತ್ತೆ. ಈ ಕೇಸ್ಗೆ ಸೆಂಟರ್ ಆಫ್ ಅಟ್ರಾಕ್ಷನ್ನೇ ಆ ರಿಸೆಪ್ಷನಿಸ್ಟ್. ಅವನ ಚಾಣಾಕ್ಷತನ ಈ ಚಾಣಕ್ಯನ ಮುಂದೆ ನಡೆಯಲ್ಲ. ಧರ್ಮ ಅನ್ನೋ ಕಾಲ್ಗಳು ಮಲಗಿದಾಗ ಅಧರ್ಮ ಅನ್ನೋ ಚಪ್ಪಲಿಗಳೆದ್ದು ತನ್ನದೇ ಸಾಮ್ರಾಜ್ಯ ಅನ್ಕೊಡುತ್ತೆ.